स्वागत है। मैं आपके साथ फरहान नाज। ಜಯಪ್ರಕಾಶ್ ಹೆಗಡೆ ಅವರು ಟುವೆದಿಂದ ಕೈ ಬಿಡಬೇಕಂತ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಬೇಕಂತ ಮಾಡಿದ್ದಾರೆ. ಅದು ಕೈ ಬಿಡಬೇಕಂತ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡಬೇಕಂತ ನಮ್ಮ ಅಖಿಲ ಭಾರತ ಗಾಂಧಿಗರ ಸಮಾಜ ಸಂಘದಿಂದ ಎಲ್ಲ ಜಿಲ್ಲಾ ಸಮಾಜದ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಮೆರವಣಿಗೆ ಮುಖಾಂತರ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಸಾಮಾಜಿಕವಾಗಿ ಅನೇಕ ಭಾಗದಲ್ಲಿ ಇವತ್ತು ಗಾಣಿಗರ ಮುಖ ನೋಡಿದ್ರೆ ಅಪಶಕನ ಅಂತಕ್ಕಂಥ ಭಾವನೆ ನಮಗೆ ಕಾಣ್ತಾ ಇದೆ. ಬಹಳ ಹಿಂದುಳಿದಂತ ಈ ಸಮಾಜ ಇವತ್ತು ನೋಡ್ತಾ ಇದ್ದೇವೆ. ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಆರ್ಥಿಕವಾಗಿ ಸದೃಢರಾಗಿರ್ಬೋದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಮತ್ತು ಕೂಲಿ ಕಾರ್ಮಿಕರು ಅವ್ರ ಮಕ್ಕಳು ಟೂವೇದಲ್ಲಿ ಏನಾದರೂ ಪ್ರಯತ್ನ ಪಟ್ಟರೆ ಮಾತ್ರ ಅವರಿಗೆ ನೌಕರಿ ಸಿಗಲಿಕ್ಕೆ ಸಾಧ್ಯ. ಟೂವೇದಿಂದ ಹೊರಗೋದ್ರೆ ನಮ್ಮ ಜನಾಂಗಕ್ಕೆ ಬಹಳಷ್ಟು ಅನ್ಯಾಯ ಆಗ್ತದೆ. ಅದಕ್ಕಾಗಿ ನಾವು ಇಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ತಾವು ಇತ್ತೀಚೆಗೆ ನಿಗಮ ಕೊಡುವುದರ ಮುಖಾಂತರ ಈ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಟ್ಟಿದ್ರಿ. ಅದರ ಬೆನ್ನ ಹಿಂದೆ ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಹೇಳಬೇಕು, ಈ ವರದಿಯಿಂದ ಗಾಣಿಗ ಸಮಾಜವನ್ನು ಕೈ ಬಿಡಬೇಕು. ಪ್ರಾಯಶಃ ಅವರು ನಾಳೆ 21ನೇ ತಾರೀಕಿಗೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರೆ 23ನೇ ತಾರೀಕಿನ ದಿವಸ ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ಈ ಒಂದು ವರದಿಯನ್ನ ಶಾಶ್ವತವಾಗಿ ತಾವು ತಿರಸ್ಕಾರ ಮಾಡಬೇಕು ಅಂತೇಳಿ ಅಖಂಡ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಕರಾವಳಿ ಭಾಗ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಪ್ರತಿಯೊಂದು ಭಾಗದಲ್ಲಿ ನಮ್ಮ ಗಾಣಿಗ ಸಮಾಜ ಇದೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿ ಇರ್ಬೋದು, ಒಳಪಂಗಡಗಳಿರ್ಬೋದು ವಿಭಿನ್ನ ಆಗಿದ್ದಾವೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಂದ್ರೆ ಕರಿಕುಲ ಗಾಣಿಗರು, ಸಜ್ಜನ ಗಾಣಿಗರು, ಕಲಸಟ್ಟಿ ಗಾಣಿಗರು, ಪಂಚಮ ಗಾಣಿಗರು. ಇದೇ ರೀತಿ ನಾವು ಮೈಸೂರು ಭಾಗದಲ್ಲಿ ಹೋದ್ರೆ ಜ್ಯೋತಿಪಳ ಗಾಣಿಗ, ಶಿವಜ್ಯೋತಿಪಳ ಗಾಣಿಗ, ನಗರ ವೈಶ್ಯ ಗಾಣಿಗ. ಅದೇ ನಾವು ಕರಾವಳಿ ಪ್ರದೇಶದಲ್ಲಿ ಹೋದ್ರೆ ಶೆಟ್ಟಿ ಗಾಣಿಗ. ಈ ಅನೇಕ ರೀತಿಯಿಂದ ಕರಿತಕ್ಕಂಥ ಗಾಣಿಗ ಈ ರಾಜ್ಯದಲ್ಲಿ 60 ಲಕ್ಷ ಜನಸಂಖ್ಯೆ ಹೊಂದಿದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಗಾಣಿಗರಿಯನ್ನು ತಿರಸ್ಕಾರ ಮಾಡಿ ಗಾಣಿಗ ಸಮಾಜವನ್ನ ಸಂಪೂರ್ಣ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಒಳಪಂಗಡಗಳು ಗಾಣಿಗರ ಒಳಪಂಗಡ. ಇವತ್ತು ಜ್ಯೋತಿಪಣ ಗಾಣಿಗರವರಿಗೂ ಇರಬಹುದು, ಶಿವಜ್ಯೋತಿಪಣ ಗಾಣಿಗರಾಗಿರ್ಬೋದು, ನಗರವೈಶ್ಯ ಜ್ಯೋತಿಪಣ ಗಾಣಿಗರಾಗಿರ್ಬೋದು, ಸಜ್ಜನ ಗಾಣಿಗರಾಗಿರ್ಬೋದು, ಕರಿಕುಲ ಗಾಣಿಗರಾಗಿರ್ಬೋದು, ಕಲಶೆಟ್ಟಿ ಗಾಣಿಗರಾಗಿರ್ಬೋದು, ಪಂಚಮ ಗಾಣಿಗರಾಗಿರ್ಬೋದು, ಶೆಟ್ಟಿ ಗಾಣಿಗರ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಗಾಣಿಗರ ಒಳಪಂಗಡಗಳನ್ನ ಟೂವೇದಲ್ಲಿ ಮುಂದುವರಿಸಿಕೊಂಡು ಹೋಗಲೇಬೇಕು ಅಂತೇಳಿ ಇಡೀ ರಾಜ್ಯದ ಜನತೆಯ ಪರವಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಮುಖಂಡರು ನಿಮ್ಮನ್ನು ಆಗ್ರಹ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ನಾವೆಲ್ಲರೂ ತೆಗೆಯುವಂಥ ಹುನ್ನಾರ ನಡೆಸಿದ್ದಕ್ಕಾಗಿ ನಾವು ಇವತ್ತು ಅದರ ಸಲುವಾಗಿ ಎಲ್ಲ ಗಾಣಿಗ ಸಮಾಜದವರು ಇವತ್ತು ಹೋರಾಟ ಮಾಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ಜಯಪ್ರಕಾಶ್ ಹೆಗಡೆ ಅವರಿಗೂ ನಮ್ಮ ಎಲ್ಲ ಗಾಣಿಗ ಸಮಾಜದ ಹೆಣ್ಣು ಮಕ್ಕಳಿಂದ ಧಿಕ್ಕಾರ ಕೂಗಲಿಕ್ಕೆ ಬಯಸ್ತೇವೆ. ಇದೇ ರೀತಿ ನೀವು ಇದನ್ನೇ ಮುಂದುವರಿಸಿದ್ದೆ ಆದರೆ ನಮ್ಮ ಎಲ್ಲ ಗಾಣಿಗ ಸಮಾಜದ ಹೆಣ್ಣು ಮಕ್ಕಳು ಬೀದಿಗಿಳಿಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿಕೆ ಇಷ್ಟಪಡ್ತೀವಿ. ಇದು ಏನು ನೀವು ತಡವಿಗೆ ಸೇರಿಸಲಿಕ್ಕೆ ನಿಶ್ಚಯಿಸಿದ್ದೀರಿ, ಇದು ಯಾವುದೇ ಕಾರಣಕ್ಕೂ ಸೇರಿಸಲಿಕ್ಕೆ ನಾವು ಬಿಡುವುದಿಲ್ಲ. ಪ್ರತಿಯೊಬ್ಬರು ಕೂಡ ಗಾಣಿಗ ಸಮಾಜದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಲೆಕ್ಕಿಸದೆ ನಾವು ಬೀದಿಗಿಳಿತೀವಿ, ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತೀವಿ. ಮುಂದೆನೇ ಇಲೆಕ್ಷನ್ ಇದೆ, ದಯವಿಟ್ಟು ಇದಕ್ಕೆ ಆಸ್ಪದನೆ ಕೊಡದೆ ನಾವು ಇದ್ದಂಥ ಟೂವೇದಲ್ಲಿ ನಮ್ಮನ್ನು ಇರಲಿಕ್ಕೆ ಬಿಡಬೇಕಂತ ಹೇಳಿ ಜಯಪ್ರಕಾಶ್ ಹೆಗಡೆ ಅವರು ಇದನ್ನು ತೊಡಬಿಗೆ ಸೇರಿಸ್ಲಿಕ್ಕೆ ನೀವೇನು ಮಾಡಿದ್ದೀರಿ ಅದನ್ನು ಕೈ ಬಿಡಬೇಕಂತ ಹೇಳಿ ನಾವು ಎಲ್ಲ ಗಾಣಿಗ ಸಮಾಜದವರು ನಿಮ್ಮನ್ನು ಮನವಿ ಮಾಡ್ಕೋತೀವಿ. ಯಾಕಂತ ಕೇಳಿದ್ರೆ ಸಾಕಷ್ಟು ಬಡ ಜನರು ಅಂದಿನ ಹಿಡಿದು ಇಂದಿನ ತನಕ ಬಂದರು ಇಡ್ತಾನೆ ಹೇಳಿದ್ರು ಲೋಣಿ ಸರ್, ಅದರೊಳಗೆ ಯಾವುದೇ ಸಂಶಯವಿಲ್ಲ.
ಇದನ್ನು ಒಂದು ಕೈಗೆ ಬೆಂಡಿ ಒಂದು ಕೈಗೆ ಸುಣ್ಣ ಮಾಡುವುದನ್ನು ತಪ್ಪಿಸ್ಬೇಕು. ಈಗಾಗಲೇ ಮೊನ್ನೆ ನೀವು ಕೊಡುವುದೇ ನಿಗಮ ಮಂಡಳಿ ಕೊಟ್ಟಿದ್ದೀರಿ ಗಾಣಿಗ ಸಮಾಜಕ್ಕೆ. ನಾವು ಎಷ್ಟೋ ಜನ ಖುಷಿ ಪಟ್ಟಿದ್ದೀವಿ, ನಮ್ಮ ಎಲ್ಲ ಗಾಣಿಗ ಸಮಾಜದವರು ಇವತ್ತು ಖುಷಿ ಪಟ್ಟಿದ್ದೀವಿ. ಅಂದಿನ ಹಿಡಿದು ಇಂದಿನ ತನಕ ಹೋರಾಟ ಮಾಡಿದೊಳಗೆ ನಮಗೆ ಮೊನ್ನೆ ಒಂದು ಸಿಹಿ ಸುದ್ದಿ ಸಿಕ್ತತ್ ಹೇಳಿ, ಸಿಹಿ ಸುದ್ದಿ ಸಿಕ್ಕದ ಅನ್ನೋದರೊಳಗೆ ನೀವು ಜೀವನಾನೇ ತೆಗೆಯುವಂಥ ಮಟ್ಟಕ್ಕೆ ಇಳಿದು ಬಿಟ್ರಿ. ದಯವಿಟ್ಟು ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ಕೋತೀವಿ, ಇದನ್ನು ಥರ್ಡ್ ಸೇರಿಸೋದನ್ನು ಕೈಬಿಟ್ಟು ನಮಗೆ 2A ಇರಲಿಕ್ಕೆ ಬಿಡಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲ ಗಾಣಿಗ ಸಮಾಜದಿಂದ ಕಳಕಳಿಯ ವಿನಂತಿಸಿಕೊಳ್ತೀವಿ. ಇವತ್ತು ವಿಜಯಪುರ ಜಿಲ್ಲೆಯ ಗಾಣಿಗ ಸಮಾಜ ಸಂಘ ಹಾಗೂ ಅಖಿಲ ಭಾರತ ಗಾಣಿಗ ಸಮಾಜ ಸಂಘ ಹುಬ್ಬಳ್ಳಿಯ ಜಂಟಿ ನೇತೃತ್ವದಲ್ಲಿ ವಿಜಯಪುರ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರಮಾಣದಲ್ಲಿ ಮೆರವಣಿಗೆ ಮುಖಾಂತರ ಸಮಾಜ ಬಾಂಧವರು ಆಗಮಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಪರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆಯವರು ಕೆಲವೊಂದು ವೀರಶೈವ ಲಿಂಗಾಯತ ಸಮಾಜಗಳನ್ನು ಪ್ರವರ್ಗ 3Bಗೆ ಸೇರಿಸ್ತೇನೆ ಅಂತಕ್ಕಂಥ ವರದಿಯನ್ನು ಸಿದ್ಧ ಮಾಡಿಕೊಂಡು ಸರ್ಕಾರಕ್ಕೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ 2A ಪ್ರವರ್ಗದಲ್ಲಿ ಬಹುದಿನಗಳಿಂದ ಅನುಕೂಲಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಗಾಣಿಗ ಸಮಾಜವನ್ನು ಸೇರಿಸಿದ್ದಾರೆ. ಈ ಗಾಣಿಗ ಸಮಾಜ ಅನೇಕ ದಿನಗಳಿಂದ ಪ್ರವರ್ಗ 2Aದಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಾಗಿರ್ಬೋದು, ಸರ್ಕಾರಿ ನೌಕರಿಗಳಾಗಿರ್ಬೋದು, ಇದರ ಪ್ರಯೋಜನವನ್ನು ಪಡೆದುಕೊಂಡು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದ್ತಾ ಬರ್ತಾಯಿದ್ರು. ಅದನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಸಹಿಸದೆ ಈ ಸಮಾಜವನ್ನು ಪ್ರವರ್ಗ 2ದಿಂದ ಕೈಬಿಟ್ಟು 3Bಗೆ ಸೇರಿಸಬೇಕಂತಕ್ಕಂಥ ಹುನ್ನಾರವನ್ನು ಮಾಡಿ ಇವತ್ತು ಅವೈಜ್ಞಾನಿಕವಾಗಿ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ವರದಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಜಯಪ್ರಕಾಶ್ ಹೆಗಡೆ ಅವರು ಈ ರಾಜ್ಯದ ಪ್ರವಾಸ ಮಾಡದೆ, ಈ ಗಾಣಿಗ ಸಮಾಜದ ಜನರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡದೆ ಹಾಗೂ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಷ್ಟೊಂದು ಹಿಂದುಳಿದಿದೆ ಅನ್ನೋದನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡದೆ 3Bಗೆ ಸೇರಿಸಬೇಕಂತ ವರದಿಯನ್ನು ಕೊಡುವುದು ನೋಡಿದ್ರೆ ಇದರ ಹಿಂದೆ ಒಂದು ರಾಜಕೀಯ ಹುನ್ನಾರ ಅಡಗಿದೆ ಅಂತೇಳಿ ನಮ್ಮೆಲ್ಲರಿಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ತಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಆ ವರದಿಯನ್ನು ಸರ್ಕಾರಕ್ಕೆ ಕೊಡದ ಹಾಗೆ ಮಾಡಿರಿ. ಪ್ರಾಯಶಃ ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೇ ಆದರೆ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಸಭೆ 23ರಂದು ನಡೀತಾ ಇದೆ ಅಂತೇಳಿ ನಮಗೆ ತಿಳಿದು ಬಂದಿದೆ. ಆ 23ನೇ ತಾರೀಕಿನ ಸಭೆಯಲ್ಲಿ ಸಾರಾಸಗಟವಾಗಿ ವರದಿಯನ್ನು ತಿರಸ್ಕಾರ ಮಾಡಿ ಗಾಣಿಗ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಏಕೆಂದರೆ ಈ ಸಮಾಜ ಈಗಾಗಲೇ ಸಾಕಷ್ಟು ಹಿಂದುಳಿದಂಥ ಸಮಾಜ. ಸುಮಾರು 80 ವರ್ಷಗಳು ಸ್ವತಂತ್ರ ಸಿಕ್ಕಾಗಿನಿಂದ ಈ ರಾಜ್ಯದ ಸರ್ಕಾರದಲ್ಲಿ 75 ವರ್ಷಗಳ ಕಾಲ ಯಾರೇ ಒಬ್ಬ ಮಂತ್ರಿ ಆಗಲಿಲ್ಲ. ಈ 4-5 ವರ್ಷಗಳಲ್ಲಿ ಮಂತ್ರಿಗಳಾದರೆ ಅವರು ಕೇವಲ 6 ತಿಂಗಳು, ವರ್ಷ, 1.5 ವರ್ಷಕ್ಕಾದರೂ 5 ವರ್ಷಕ್ಕೊಬ್ಬರು ಮಂತ್ರಿಗಳಾಗಲಿಲ್ಲ. ಇವತ್ತು 60 ಲಕ್ಷ ರಾಜ್ಯದಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ಈ ಸಮಾಜಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಅನ್ಯಾಯ ಮಾಡ್ತಾ ಬಂದಿದ್ದಾವೆ. ಇವತ್ತು ನಮ್ಮ ಸಮಾಜದ ಶಾಸಕರು ಕೇವಲ 3ರಿಂದ 4 ಜನ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಆನಂದ ನ್ಯಾಮಗೌಡರಾಗಿರ್ಬೋದು, ರಮೇಶ್ ಬೂಸ್ನೂರವರಾಗಿರ್ಬೋದು, ದಿನಕರ್ ಶೆಟ್ಟಿ ಅವರಾಗಿರ್ಬೋದು, BK ಸಂಗಮೇಶ್ವರನ್ನು ಹೊರತಿದ್ರೆ ಯಾರೂ ಶಾಸಕರಾಗಿಲ್ಲ. ಇನ್ನು ಸರ್ಕಾರ ವಿಧಾನ ಪರಿಷತ್ತಿಗೆ ಒಬ್ಬಿಬ್ಬರನ್ನು ನೇಮಕಾತಿ ಮಾಡಿದೆ, ಆ ವಿಷಯ ಬೇರೆ. ಇಷ್ಟೊಂದು ರಾಜಕೀಯವಾಗಿ ಇವತ್ತು ನಮ್ಮ ಬೇಡಿಕೆ ಈ ಹಿಂದುಳಿದ ಆಯೋಗ ಏನು ಶಿಫಾರಸು ಮಾಡಿ 2Aದಿಂದ ಇರ್ತಕ್ಕಂಥ ಈ ಸಮಾಜವನ್ನು 3Bಗೆ ಹಾಕಬೇಕಂತ ಶಿಫಾರಸು ಮಾಡಿದ್ದಾರೆ. ಅದನ್ನು ಕೈ ಬಿಡಬೇಕು, ಈ ಸಮಾಜವನ್ನು 2Aದಲ್ಲಿಯೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಬೇಡಿಕೆ ನಮ್ಮದಾಗಿದೆ. ಈ ಬೇಡಿಕೆ ಸರ್ಕಾರ ಈಡೇರಿಸದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಗಾಣಿಗ ಸಮುದಾಯ
ಇವತ್ತು ಬೃಹತ್ ಹೋರಾಟವನ್ನು ಮಾಡಿ ಇವತ್ತು ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ನಾನು ಕರ್ನಾಟಕ ರಾಜ್ಯ ಗಾಣಿಗ ಸಮಾಜದ ಕಾರ್ಯಾಧ್ಯಕ್ಷನಾಗಿ ಈ ಎಚ್ಚರಿಕೆಯನ್ನು ಸಮಾಜದ ಪರವಾಗಿ ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ದಯಮಾಡಿ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಾಗಿ ನಮಗೆ ನಿಗಮವನ್ನು ಕೊಟ್ಟಿದ್ದೀರಿ, ಸಂತೋಷ ಇದೆ. ಒಂದು ಕಡೆ ನಿಗಮವನ್ನು ಕೊಟ್ಟು ಒಂದು ಕಡೆ ಮೀಸಲಾತಿಯಿಂದ ಹೊರಗಾಗ್ತಾ ಇದ್ದೀರಲ್ಲ, ಅದು ಘೋರ ಅನ್ಯಾಯವಾಗ್ತಾ ಇದೆ. ದಯಮಾಡಿ ನೀವು ನಮಗೆ 2Aದಲ್ಲಿ ಮುಂದುವರ್ಸ್ಕೊಂಡು ಹೋಗ್ರಿ ಅಂತೇಳಿ ಮತ್ತೊಮ್ಮೆ ನಮ್ಮ ಸಮಸ್ತ ಗಾಣಿಗ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಮಲ್ಲಿಕಾರ್ಜುನ್ ಲೋಣಿ, ಕಾರ್ಯಾಧ್ಯಕ್ಷರು ಅಖಿಲ ಭಾರತ ಗಾಣಿಗ ಸಂಘ ಹುಬ್ಬಳ್ಳಿ. ನನ್ನ ಜೊತೆಗೆ ಹಿರಿಯರು, ಹಿಂದಿನ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ BG ಪಾಟೀಲ್ ಅಲಸಂಗಿ ಅವರಿದ್ದಾರೆ. ಬಿಜಾಪುರ ಜಿಲ್ಲಾ ಗಾಣಿಗ ಸಮಾಜದ ಗೌರವಾಧ್ಯಕ್ಷ ಶ್ರೀಯುತ BM ಪಾಟೀಲ್ ಕತ್ನಳ್ಳಿ ಅವರಿದ್ದಾರೆ. ನಮ್ಮ ಸಮಾಜದ ಅನೇಕ ಜನ ಹಿರಿಯರು, ಧುರೀಣರು, ಯುವಕರು, ತಾಯಂದಿರು ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದು ತ್ವರಿತವಾಗಿ ಮನವಿ ಕೊಟ್ಟಿದ್ದೇವೆ. ತದನಂತರ ನಮ್ಮ ಹೋರಾಟದ ರೂಪುರೇಷೆಯನ್ನು ನಾವು ರೂಪಿಸ್ತೇವೆ. ನಮಗೆ ಹೋರಾಟಕ್ಕೆ ಇಳಿಯೋದಕ್ಕೆ ಅವಕಾಶ ಮಾಡಿಕೊಡದೆ ತಾವು ನಮ್ಮನ್ನು 2Aದಲ್ಲಿ ಮುಂದುವರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ.